ಹಾಯ್ ಎವ್ರಿವಾನ್, ನಾನು ಡಾಕ್ಟರ್ ಶಮೇನಾ. ನೀವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋ ಪದವನ್ನು ಇತ್ತೀಚೆಗೆ ತುಂಬ ಕೇಳ್ತಿರಬಹುದು. ಆದರೆ ನಿಜವಾಗಿಯೂ ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಏನು? ಇವತ್ತು ಅದನ್ನೇ ತಿಳಿದುಕೊಳ್ಳೋಣ. ನಮ್ಮ ದೇಹದಲ್ಲಿ ಇರುವ ಎಂಡೋಕ್ರೈನ್ ಸಿಸ್ಟಮ್ ಸರಿಯಾಗಿ ಕಾರ್ಯನಿರ್ವಹಿಸದೆ ಹಾರ್ಮೋನ್ಗಳ ಮಟ್ಟ ಹೆಚ್ಚಾದಾಗ ಅಥವಾ ಕಡಿಮೆಯಾದಾಗ ಅಥವಾ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಅದನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರೀತಾರೆ. ಮಹಿಳೆಯರಲ್ಲಿ ಮುಖ್ಯವಾಗಿರುವ ಹಾರ್ಮೋನ್ಗಳು ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಥೈರಾಯ್ಡ್ ಹಾರ್ಮೋನ್ಸ್, ಇನ್ಸುಲಿನ್ ಮತ್ತು ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್. ಈ ಎಲ್ಲ ಹಾರ್ಮೋನ್ಗಳು ಪೀರಿಯಡ್ ಸೈಕಲ್, ಓವ್ಯುಲೇಷನ್ ಅಂದರೆ ಅಂಡಾಣು ಉತ್ಪತ್ತಿ, ಮೆಟಬಾಲಿಸಮ್, ತೂಕ ನಿಯಂತ್ರಣ, ಮೂಡ್ ಸ್ಟೆಬಿಲಿಟಿ, ನಿದ್ರೆ, ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ನಿಯಂತ್ರಿಸುತ್ತದೆ. ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಹೆಚ್ಚು ದಣಿವು, ಮೂಡ್ ಸ್ವಿಂಗ್ಸ್, ಮೊಡವೆ, ನಿದ್ರೆ ಸಮಸ್ಯೆ, ಕೂದಲು ಉದುರುವುದು, ತೂಕ ಹೆಚ್ಚಾಗುವುದು, ಬಂಜೆತನ ಇವೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಸಾಮಾನ್ಯವಾದ ಕಾರಣಗಳು ಅತಿಯಾದ ಸ್ಟ್ರೆಸ್, ಅನಾರೋಗ್ಯಕರ ಆಹಾರ, ನಿದ್ರೆ ಕೊರತೆ, PCOS, ಥೈರಾಯ್ಡ್ ಸಮಸ್ಯೆಗಳು ಮತ್ತು ಲೈಫ್ ಸ್ಟೈಲ್ ಬದಲಾವಣೆಗಳು ಇತ್ಯಾದಿ. ಸೊ ಫ್ರೆಂಡ್ಸ್, ಈ ಎಲ್ಲ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆರಂಭಿಕ ಡಯಾಗ್ನೋಸಿಸ್, ಸರಿಯಾದ ಆಹಾರ, ಸಾಕಷ್ಟು ನಿದ್ರೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಅಗತ್ಯವಿದ್ದರೆ ಹಾರ್ಮೋನಲ್ ಇನ್ವೆಸ್ಟಿಗೇಷನ್ಸ್, ವೈದ್ಯರ ಸಲಹೆ ಮತ್ತು ಚಿಕಿತ್ಸೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡಲು ಅತ್ಯವಶ್ಯಕ. ಈ ಮಾಹಿತಿ ಉಪಯುಕ್ತವಾದಲ್ಲಿ ಎಲ್ಲರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.